ನಿನ್ನೆ ಸಂಜೆ 5 ಗಂಟೆಗೆ ಸರಿಯಾಗಿ ಆಪರೇಷನ್ ಸಿಂಧೂರನ್ನ ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಘೋಷಣೆ ಮಾಡಲಾಗಿತ್ತು. ಆದ್ರೆ ಅದಾದ ನಂತರ ಕದನ ವಿರಾಮ ಘೋಷಣೆ ಉಲ್ಲಂಘನೆ ಆದ ಬಳಿಕ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಮುಂದುವರೆದಿದೆ ಅಂತ ಭಾರತೀಯ ವಾಯುಸೇನೆ ಮಹತ್ವದ ಪೋಸ್ಟ್ ಒಂದನ್ನ ಈಗ ಎಕ್ಸ್ ನಲ್ಲಿ ಶೇರ್ ಮಾಡಿದೆ. ಹಲವಾರು ಅರ್ಥವನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ಪೋಸ್ಟ್. ಎಲ್ಲ ವದಂತಿಗಳಿಂದ ದೂರವಿರಿ, ಸುಳ್ಳು ಸುದ್ದಿಗಳನ್ನ ನಂಬದಿರಿ, ನಮಗೆ ನೀಡಲಾಗಿದ್ದ ಎಲ್ಲ ಟಾಸ್ಕ್ಗಳನ್ನ ನಿಖರವಾಗಿ ಮುಗಿಸಲಾಗಿದೆ. ಪಕ್ಕಾ ವೃತ್ತಿಪರ ರೀತಿಯಲ್ಲಿ ಗುರಿ ಮುಟ್ಟಿ ಪಾಕ್ಗೆ ತಕ್ಕ ಶಾಸ್ತಿಯನ್ನು ಮಾಡಲಾಗಿದೆ. ದೇಶದ ಹಿತಾಸಕ್ತಿ ಕಾಪಾಡೋದಕ್ಕೆ ವಿವೇಚನೆಯಿಂದ ಕಾರ್ಯ ಮಾಡ್ತೀವಿ. ದೇಶದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟ ಅಭಯವನ್ನು ಕೊಟ್ಟಿದೆ ಇಂಡಿಯನ್ ಏರ್ಫೋರ್ಸ್. IAF ಸೂಕ್ತ ಸಮಯ ಬರಲಿ ಮತ್ತಷ್ಟು ವಿವರವನ್ನು ಕೊಡ್ತೀವಿ ಅಂತ IAF ಈ ಪೋಸ್ಟ್ ಅನ್ನ ಟ್ವೀಟ್ ಮಾಡಿದೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಆಪರೇಷನ್ ಸಿಂಧೂರದ ಹಂಗಾಮ ಮತ್ತೆ ಆರಂಭವಾಗುವ ಸೂಚನೆಯ ಮುಖಾಂತರ ಲಭಿಸ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ್ ವಿತ್ ಪ್ರಿಸಿಷನ್ ಅಂಡ್ ಪ್ರೊಫೆಷನಲಿಸಮ್. ಆಪರೇಷನ್ ವರ್ ಕಂಡಕ್ಟೆಡ್ ಇನ್ ಅ ಡೆಲಿಬರೇಟ್ ಅಂಡ್ ಡಿಸ್ಕ್ರೀಟ್ ಮ್ಯಾನರ್ ಅಲೈನ್ಡ್ ವಿತ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್. ದೇಶದ ಹಿತಾಸಕ್ತಿಯ ಗುರಿಯನ್ನು ಇಟ್ಕೊಂಡು ಆಪರೇಷನ್ ಸಿಂಧೂರ ಒಂದು ಪ್ರಿಸಿಷನ್ ಮತ್ತು ಪ್ರೊಫೆಷನಲಿಸಮ್ ಇದ್ರ ಜೊತೆಗೆ ಮಾಡಿ ಮುಗಿಸಿದ್ದೀವಿ. ಮತ್ತು ಇದನ್ನ ಡಿಸ್ಕ್ರೀಟ್ ಆಗಿ ಏನೆಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನವನ್ನ ಹೇಳಿ ಹೊಡೆದಿದ್ದೀವಿ. ಈ ಆಪರೇಷನ್ ಅನ್ನ ಸಕ್ಸಸ್ ಆಗಿ ಮುಗಿಸಿದ್ದೀವಿ. ಎಲ್ಲ ಕಾರ್ಯಸೂಚನೆಗಳೇನು ಬಂದಿತ್ತು ಅವೆಲ್ಲವನ್ನ ಕ್ಲಿಯರ್ ಮಾಡಿದ್ದೀವಿ. ಈ ಆಪರೇಷನ್ ಸ್ಟಿಲ್ ಆನ್ ಗೋಯಿಂಗ್, ಇದು ಮುಗಿದಿಲ್ಲ. ಡೀಟೈಲ್ಡ್ ಬ್ರೀಫಿಂಗ್ ಅನ್ನ ಅತಿ ಶೀಘ್ರದಲ್ಲಿ ಅಂದ್ರೆ ಸೂಕ್ತ ಸಮಯದಲ್ಲಿ ಕೊಡ್ತೀವಿ ಅಂತ IAF ಕ್ಲಿಯರ್ ಮಾಡಿದೆ. ಅದ್ರ ಜೊತೆಗೆ ಯಾವುದೇ ಮಿಸ್ ಇನ್ಫಾರ್ಮೇಶನ್, ಸುಳ್ಳು ಸುದ್ದಿಗಳನ್ನು ನಂಬಬೇಡಿ, ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿದೆ. ಅರುಣ್ ಸರ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್, ನಿನ್ನೆಯ ಸ್ಟೇಟ್ಮೆಂಟ್ನ ಬಳಿಕ ಅಂದ್ರೆ ವಿ ವಿಲ್ ರಿಟಾಲಿಯೇಟ್ ಅಂತ ಹೇಳಿದ್ದಂತ ನಿನ್ನೆ ರಾತ್ರಿಯ ಮಿಸ್ರಿ ಸ್ಟೇಟ್ಮೆಂಟ್ನ ಬಳಿಕ ನೆಕ್ಸ್ಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ. ಆ ನಡುವೆ ಭಾರತ ಸೀಸ್ ಫೈರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಅಂದ್ರೆ ಸೀಸ್ ಫೈರ್ ಉಲ್ಲಂಘನೆ ಆಗ್ತಿದ್ದಂಗೆ ಭಾರತ ಮತ್ತೆ ಕಾರ್ಯಪ್ರವೃತ್ತ ಆಗಿದೆ ಅಂತ ಅರ್ಥನಾ? ಏನು ಈ ಟ್ವೀಟ್ನ ಮರ್ಮ? ಪ್ರಣೋತ್, ಅದೇನೋ ಹೇಳ್ತಾರಲ್ಲ, ಆಡದೆ ಮಾಡುವವನು ರೂಢಿಯೊಳಗುತ್ತಮನು. ಈಗ ಭಾರತ ಮಾತಾಡ್ತಾ ಇಲ್ಲ, ಇನ್ನೇನು ಕೆಲಸ ಮಾಡಬೇಕೋ ಆ ಕೆಲಸ ಮಾಡುತ್ತೆ. ನಾವು ಇದುವರೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಶುರು ಮಾಡಿದ್ವಿ. ಈ ಆಪರೇಷನ್ ಸಿಂಧೂರದ ಒಟ್ಟಾರೆ ಕಾರ್ಯಾಚರಣೆ ನಡೆದಿರೋದು ಸಂಪೂರ್ಣವಾಗಿ ನಮ್ಮ ವಾಯುಸೇನೆಯಿಂದಲೇ, ವಾಯುಬಲದಿಂದಲೇ. ನೋಡಿ, 9 ಸ್ಥಳಗಳ ಮೇಲೆ ಭಯೋತ್ಪಾದಕರ 9 ನೆಲೆಗಳ ಮೇಲೆ ದಾಳಿ ಮಾಡಿದ ಯಾವುದು? ನಮ್ಮ ವಾಯುಬಲ. ಅಷ್ಟೇ ಅಲ್ಲ, ನಿರಂತರವಾಗಿ ಪಾಕಿಸ್ತಾನದ ಎಲ್ಲ ವಾಯುನೆಲೆಗಳ ಮೇಲೆ ದಾಳಿ ನಡೆಸ್ತಾ ಇರೋದಾದರೂ ಯಾವುದು? ನಮ್ಮ ವಾಯುದಳ. ಅದರಲ್ಲೂ ಕೂಡ ಅದು ಡ್ರೋನ್ ಅಟ್ಯಾಕ್ ಇರ್ಬೋದು, ಅಥವಾ ನೀವು ಮಿಸೈಲ್ ಅಟ್ಯಾಕೇ ಇರಬಹುದು, ಅಥವಾ ನಾವು ಈಗಷ್ಟೇ ಖರೀದಿ ಮಾಡಿರುವಂಥ ಹೊಸ ಯುದ್ಧ ವಿಮಾನಗಳು ರಫೇಲ್ ಇದೆಯಲ್ಲ, ರಫೇಲ್ಗಳ ಮೂಲಕ ಏರ್ ಟು ಸರ್ಫೇಸ್ ಕಾರ್ಯಾಚರಣೆ ಮಾಡ್ತಾ ಇರೋದಿರ್ಬೋದು. ಇವೆಲ್ಲವೂ ಕೂಡ ನೇರವಾಗಿ ವಾಯುದಳದಂತೆಯೇ ನಡೀತಾ ಇರುವಂಥದ್ದು. ವಾಯುದಳವೇ ಇಲ್ಲಿ ನಿರ್ಣಾಯಕವಾದಂಥ ಪಾತ್ರ ವಹಿಸಿರುವಂಥದ್ದು. ಹಾಗಂತ ನಾವು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಹೋಗಿ ಹೊಡೆದಿದ್ದೀವಾ? ಖಂಡಿತ ಇಲ್ಲ. ನಮ್ಮ ಗಡಿಯೊಳಗಿದ್ದುಕೊಂಡೇ ವಾಯುದಳ ನಿಖರವಾಗಿ ತನ್ನ ಗುರಿಗಳನ್ನು ತಲುಪ್ತಾ ಇದೆ. ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ. ಅದನ್ನೇ ಈಗ ನಮ್ಮ ವಾಯುಸೇನೆ ಸ್ಪಷ್ಟವಾಗಿ ಟ್ವೀಟ್ ಮೂಲಕ ಹೇಳಿರುವಂಥದ್ದು. ತನಗೆ ನಿರ್ವಹಿಸಿದಂಥ ಆ ಒಂದು ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ, ದಕ್ಷವಾಗಿ ವಾಯುದಳ ಸಂಪೂರ್ಣವಾಗಿ ನೆರವೇರಿಸಿದೆ. ಅಂದರೆ ಈಗ ಒಂದು ಹಂತ, ಆಪರೇಷನ್ ಸಿಂಧೂರದ ಒಂದು ಹಂತ ಮುಕ್ತಾಯ ಆಗಿದೆ. ವಾಯುದಳದ ಮೊದಲ ಹಂತ ಡ್ರೋನ್ ಅಟ್ಯಾಕ್, ಕ್ಷಿಪಣಿ ಅಟ್ಯಾಕ್, ಈ ರೀತಿಯ ಅಟ್ಯಾಕ್ಗಳು ಆಗಿದೆ. ಎರಡನೇ ಹಂತ ಇನ್ನೂ ಕೂಡ ಆರಂಭ ಆಗಬೇಕಾಗಿದೆ. ಇದುವರೆಗೂ ನಮ್ಮ ಭಾರತ ಪಾಕಿಸ್ತಾನದ ವಸತಿ ನೆಲೆಗಳ ಮೇಲೋ, ಜನ ವಾಸ ಮಾಡೋ ಜಾಗಗಳ ಮೇಲೋ, ಫ್ಯಾಕ್ಟ್ರಿಗಳ ಮೇಲೋ, ಅಲ್ಲಿರುವಂಥ ಡ್ಯಾಮ್ಗಳ ಮೇಲೋ ನಾವು ಕಣ್ಣು ಹಾಕಿಲ್ಲ. ಅಂಥ ಹೀನ ಬುದ್ಧಿ ಭಾರತಕ್ಕೆ ಇಲ್ಲವೋ ಇಲ್ಲ. ಅದೆಲ್ಲ ಏನಿದ್ರು ಪಾಕಿಸ್ತಾನದ ಕಚಡಾ ಬುದ್ಧಿ. ಮತ್ತೊಂದು ಕಡೆ ಪಾಕಿಸ್ತಾನದ ಕಡೆಯಿಂದ ತೂರಿ ಬರ್ತಾ ಇರುವಂಥ ಡ್ರೋನ್ ದಾಳಿ ಇರ್ಬೋದು, ಕ್ಷಿಪಣಿ ದಾಳಿ ಇರ್ಬೋದು, ಅದಕ್ಕಿಂತ ಅವರ F-16 ಫ್ಲೈಟ್ಗಳನ್ನು ಪದೇ ಪದೇ ಭಾರತದೊಳಗೆ ನುಗ್ಗಿಸುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ಪ್ರಯತ್ನಗಳನ್ನು ತಡಿತಾ ಇರೋವಂಥದ್ದು ಕೂಡ ಒನ್ಸ್ ಅಗೇನ್ ನಮ್ಮ ವಾಯುಬಲವೇ. ಹಾಗಾಗಿನೇ ವಾಯುಬಲದವರು ನಮ್ಮ ಕರ್ತವ್ಯವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಆಪರೇಷನ್ ಸಿಂಧೂರದಲ್ಲಿ ನಿಯೋಜಿಸಲಾದಂಥ ಎಲ್ಲ ಡ್ಯೂಟಿ ಕಂಪ್ಲೀಟ್ ಆಗಿದೆ. ಹಾಗಾದರೆ ಮುಂದೇನು? ಮುಂದಿನ ಹಂತ ಏನು? ಈ ಹಂತದಲ್ಲಿ ನಮ್ಮ ವಾಯುಬಲವನ್ನೇ ಬಳಕೆ ಮಾಡಿಕೊಂಡು ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನೇನಾದ್ರು ವಶಪಡಿಸ್ಕೊಳ್ತೀವಾ?
ಅಥವಾ ಪಾಕಿಸ್ತಾನ ಎಲ್ಲೆಲ್ಲಿ ತನ್ನ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ಗಳನ್ನ ತುಂಬಿಟ್ಕೊಂಡಿದೆಯೋ, ಮೊನ್ನೆ ನಡೆದಂಥ ಕೆಲವು ಸೇನೆಯ ಒಂದು ಬ್ರೀಫಿಂಗಲ್ಲಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದರು. ಈಗಷ್ಟೇ ಭಾರತ ಪಾಕಿಸ್ತಾನದ ಶಸ್ತ್ರಾಸ್ತ್ರ ಕೋಟಿಗಳನ್ನು ನಾವು ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಿದ್ದೀವಿ. ಮೊದಲ ಹಂತ ಆಗಿದೆ ಅಷ್ಟೇ. ಯಾಕೆಂದರೆ ಪಾಕಿಸ್ತಾನ ನಾವು ಅಷ್ಟೆಲ್ಲ ಅಟ್ಯಾಕ್ ಮಾಡಿದ್ರೂ ಕೂಡ ಆ ಕಡೆಯಿಂದ ಡ್ರೋನ್ಗಳನ್ನು ತುಂಬಿಸ್ತಲೇ ಇದೆ. ಹಾಗಾಗಿ ಇನ್ನೂ ಒಂದಿಷ್ಟು ಶಸ್ತ್ರಾಸ್ತ್ರಗಳು ಇರ್ಬೋದು ಅವ್ರ ಹತ್ರ. ಎಲ್ಲೆಲ್ಲಿ ದಾಳಿ ಮಾಡಬೇಕು ಅದೆಲ್ಲ ಈಗ ಪ್ಲಾನಿಂಗ್ ಆಗ್ತಾ ಇದೆ. ಆ ಪ್ಲಾನಿಂಗ್ನ ಓಪನ್ ಆಗಿ ಹೇಳೋದಕ್ಕಾಗಲ್ಲ, ಅದು ಯುದ್ಧ ರಹಸ್ಯ, ಓಪನ್ ಆಗಿ ಹೇಳಲೂಬಾರ್ದು. ಹಾಗಾಗಿನೇ ವಾಯುದಳದವರು ಸಣ್ಣ ಟ್ವೀಟಲ್ಲಿ ಮುಂದೆ ಏನಾಗಬಹುದು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಅರುಣ್ ಸರ್ ಮಾಹಿತಿಗೆ.